ಗಡಿ ಗಡಿ ಕಾಯುವ ಕಲಿಯುವರು, ನಮ್ಮ ನೆಮ್ಮದಿಯ ನಿದ್ರೆಯ ರುವಾರಿ ಇವರು. ಸುತ್ತಲೂ ಶತ್ರುಗಳಿದ್ದರೂ ಕುಗ್ಗದ ಧೀರ, ಭಾರತ ಮಾತೆಯ ಹೆಮ್ಮೆಯ ವೀರಪುತ್ರ. ಭಾರತಾಂಬೆಯ ಸೇವೆಯನ್ನು ಪೂರೈಸಿ ತಾಯ್ನಾಡಿಗೆ ಆಗಮಿಸುತ್ತಿದ್ದಾರೆ ನಮ್ಮ ಹೆಮ್ಮೆ ಶ್ರೀ ಮೋಹನ್ ಗೌಡ. ಇವರು 1973 ಮಾರ್ಚ್ 26ರಂದು ಬೆಳ್ತಂಗಡಿ ತಾಲೂಕು ಬೆಳಾರು ಗ್ರಾಮದ ಕಾಡೆಂಡ ಮನೆಯ ಮೋನಪ್ಪ ಗೌಡ ಮತ್ತು ಬೂದಮ್ಮ ದಂಪತಿಯ ದ್ವಿತೀಯ ಪುತ್ರನಾಗಿ ಜನಿಸಿದರು. ಇವರು ಧರ್ಮಪತ್ನಿಯಾದ ಜಯಶ್ರೀ ಮತ್ತು ಮಕ್ಕಳಾದ ವಂಶಿ ಮತ್ತು ದಿಯನ್ನೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದರು. ಇವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಾಲು ಹಾಗೂ 8ನೇ ತರಗತಿಯನ್ನು ಬೆಳಾಲು ಪ್ರೌಢಶಾಲೆಯಲ್ಲಿ ಮತ್ತು 9 ಮತ್ತು 10ನೇ ತರಗತಿಯನ್ನು ಬಂದಾರು ಗ್ರಾಮದ ಪೆರ್ಲಮೈಪಾಡಿ ಶಾಲೆಯಲ್ಲಿ ಪೂರೈಸಿರುತ್ತಾರೆ. ಬಳಿಕ ಬೆಳ್ತಂಗಡಿ ಜೂನಿಯರ್ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾಭ್ಯಾಸವನ್ನು ಮುಗಿಸುತ್ತಿದ್ದಂತೆ ಭಾರತೀಯ ಭೂಸೇನೆಯ ನೇಮಕಾತಿಯಲ್ಲಿ ಆಯ್ಕೆಯಾಗಿ 2002ರಲ್ಲಿ ಸೈನ್ಯಕ್ಕೆ ಸೇರ್ಪಡೆಯಾಗಿ ತಮ್ಮ ದೇಶದ ಜನರ ಸೇವೆಗೆ ಸಿದ್ಧರಾದರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸೇನಾ ತರಬೇತಿಯನ್ನು ಮುಗಿಸಿ ಪಂಜಾಬ್ನಲ್ಲಿ ಮೊದಲಿಗೆ ಕರ್ತವ್ಯಕ್ಕೆ ನಿಯೋಜನೆಗೊಂಡರು. ಅಲ್ಲಿ 3 ವರ್ಷ ಕರ್ತವ್ಯ ಪೂರೈಸಿದ ಬಳಿಕ ಅವರನ್ನು ಜಮ್ಮು ಕಾಶ್ಮೀರದ ರಾಷ್ಟ್ರೀಯ ರೈಫಲ್ಸ್ನಲ್ಲಿ ನಿಯೋಜಿಸಲಾಗಿತ್ತು. ಅಲ್ಲಿ 2.5 ವರ್ಷ ಕರ್ತವ್ಯ ಪೂರೈಸಿದ ಬಳಿಕ ಅವರಿಗೆ ಬೆಂಗಳೂರಿನ ಸೇನಾ ಶಿಬಿರಕ್ಕೆ ವರ್ಗಾವಣೆಯಾಯಿತು. ಬೆಂಗಳೂರಿನಲ್ಲಿ 3 ವರ್ಷ ಕರ್ತವ್ಯ ಸಲ್ಲಿಸಿ ಪಶ್ಚಿಮ ಬಂಗಾಳದಲ್ಲಿ 2 ವರ್ಷ, ಮಧ್ಯಪ್ರದೇಶದ ಪೂನಾದಲ್ಲಿ 3 ವರ್ಷ ಕಳೆದು ಬಳಿಕ ಪಂಜಾಬ್ನ ಪಠಾಣ್ಕೋಟ್ಗೆ ವರ್ಗಾವಣೆಗೊಂಡರು. ಬಳಿಕ ತಾತ್ಕಾಲಿಕ ಸೇವೆಯಲ್ಲಿ ನಿಯೋಜನೆಗೊಂಡು ಕಾರ್ಗಿಲ್, ದ್ರಾಸ್, ಲಡಾಖ್ನಲ್ಲಿ 3 ವರ್ಷ ಸೇವೆ ಸಲ್ಲಿಸಿ ಬಳಿಕ ನಾಗಾಲ್ಯಾಂಡ್ನ ಧೆಹಂಪುರದಲ್ಲಿ 3 ವರ್ಷ ಸೇವೆ ಸಲ್ಲಿಸಿದ್ದಾರೆ. ತೆಲಂಗಾಣದ ಸಿಕಂದರಾಬಾದ್ನ ಮಿಲಿಟರಿ ಕಾಲೇಜಿನಲ್ಲಿ 2.5 ವರ್ಷ ಸೇವೆ ಸಲ್ಲಿಸಿ ಏಪ್ರಿಲ್ 5ಕ್ಕೆ 24 ವರ್ಷ ಮತ್ತು 18 ದಿನಗಳ ಅವಧಿಯ ದೇಶ ಸೇವೆಯ ಕರ್ತವ್ಯವನ್ನ ಪೂರೈಸಿದ್ದಾರೆ. ಭಾರತಾಂಬೆಯ ಸೇವೆಗೆ ನಿವೃತ್ತಿ ಘೋಷಿಸಿ ತಾಯ್ನಾಡಿಗೆ ಆಗಮಿಸುತ್ತಿರುವ ನಮ್ಮ ಹೆಮ್ಮೆಯ ಯೋಧರ ಅದ್ದೂರಿ ಸ್ವಾಗತ ಹೇಗಿದೆ ನೋಡಿ. ಹೇ ನನ್ನ ಜಲ ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ, ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ, ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ, ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ.